ಸಿನಿಮಾ ಸ್ಟೋರಿ ಫಸ್ಟ್ ನಿಮಗೆ ಅಂದರೆ ಡಿವೇ ಮಾಡಬೇಕು ನಿಮ್ಗೆ ಆಫರ್ ಬಂದಿತ್ತು ಅದು ಹೇಗಿತ್ತು ಚಿಕ್ಕಣ್ಣ ಹೀರೋ ಅಂತ ಗೊತ್ತಾಗಿದ ತಕ್ಷಣ ಅಂದರೆ ಯೂಶಲಿ ನಾವು ನೋಡಿರ್ತೀವಿ ಸ್ಕ್ರೀನ್ ಮೇಲೆ ಹೇಗೆ ಅನಿಸ್ತು? ನನ್ನ ಸೀರಿಯಲ್ ಸತ್ಯ ಗೊತ್ತಾ ನಿಮಗೆ? ನಿಮಗೂ ಗೊತ್ತಿಲ್ಲ ನಾನು ಮಾತಾಡ್ತೀನಿ ನೋಡಿ, ಇದೇ ಆಗೋದು. ಹೇಳ್ಬಿಡ್ತೀನಿ. ಇವ್ರಿಗೆ ಫೋನ್ ಮಾಡೋರಲ್ವಾ ಹಿಂಗೆ ಉಪಾಧ್ಯಕ್ಷ ಅಂತ ಸಿನಿಮಾ ಆಡಿಷನ್ಗೆ ಬನ್ರಿ ಅಂತ, ಹೆಸರು ಏನು ಹೇಳಿರ್ಲಿಲ್ಲ. ಎಲ್ಲರೂ ಕೇಳ್ಕೊಂಡವ್ರೆ ಹಿಂಗೆ ಹೋಗೋಣ ಉಮಾಪತಿ ಅವ್ರ ಬ್ಯಾನರು ಹೋಗೋಣ ಅಂದ್ಬಿಟ್ಟು ಆಡಿಷನ್ ಎಲ್ಲ ಕೊಡಕ್ಕೆ ಬಂದು ಆಡಿಷನ್ ಕೊಡೋ ತನಕ ಇವ್ ಅಮ್ಮ ಹೀರೋ ಯಾರು ಅಂತಾನೆ ಕೇಳಿಲ್ಲ ಸರ್. ಅದೇ ಅವ್ರ ಸಿನಿಮಾ ಕ್ಯಾರೆಕ್ಟರ್ ಏನು? ಅದ ಬರೀ ಹೀರೋಗಳು ಅವ್ರು ಇವ್ರದ್ದು ಸಿನಿಮಾ ಹುಚ್ಚಿರೋ ಕ್ಯಾರೆಕ್ಟ್ರು. ಪ್ರೊಡ್ಯೂಸರ್ ಯಾರು? ಉಮಾಪತಿ. ಅವ್ರು ಹಂಗ ಅನ್ಕೊಂಡೇ ಬಂದಿದ್ದು ಅಲ್ವಾ? ಹೌದು. ಕೇಳಕ್ ಬೇಡ ಹೀರೋ ಯಾರು ಅಂತ. ಉಮಾಪತಿ ಅವ್ರ ಪ್ರೊಡ್ಯೂಸರ್ ಅಂದ್ಮೇಲೆ ನಾವು ಹಂಗ ಅದಕ್ಕೆ ಅವ್ರು ಕೇಳಲೂ ಇಲ್ಲ. ಆಮೇಲೆ ಗೊತ್ತಾಗಿದ್ದು ಚಿಕ್ಕಣ್ಣವರು ಹೀರೋ ಅಂತ. ಬಟ್ ಅಗ್ರಿಮೆಂಟ್ ಆಗೋಗಿತ್ತಲ್ಲ, ಅದರಿಂದ ಅಗ್ರಿಮೆಂಟ್ ಗಿಂತ ಮುಂಚೆನೆ ಗೊತ್ತಿತ್ತು ನನ್ಗೆ. ಪಾಪ ಈಗ ಅವ್ರಿಗೆ ಮಾತಾಡಿ ಎಲ್ಲ ಹೇಳ್ಬಿಟ್ಟ ಇದೊಂದು ಎಲ್ಲ ಕಡೆ 8 months ಸೀರಿಯಲ್ ಸ್ಟಾರ್ಟ್ ಆಗಿ ಬೇಕಾಯ್ತು ಅವ್ರು ಈ ಸಿನಿಮಾ ಮಾಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಕ್ಕೆ. ಹಂಗಲ್ವಾ ಹೇಳಿ. ಇಂಡಸ್ಟ್ರಿಗೆ ಬಂದು 8 monthsಗೆ ನಂಗೆ ಉಪಾಧ್ಯಕ್ಷ ಬಂತು. ಅವಾಗ ಮರ್ತೆ ಹೋಗ್ಬಿಡ್ತಾನೆ ಏನ್ ಹೇಳ್ಬೇಕು. ಹೇಳಿ 8 months ಆಗಿತ್ತು, ಅಷ್ಟರಲ್ಲೇ ಉಪಾಧ್ಯಕ್ಷ ಸಿಕ್ತು. ಉಪಾಧ್ಯಕ್ಷ ಬಂತು. ನಾನು ಹೋಗಿ ಆಡಿಷನ್ ಬನ್ನಿ ಆಫೀಸ್ಗೆ ಅಂತ ಅಂದ್ರು. ಅನಿಲ್ ಸರ್ ಆಲ್ಮೋಸ್ಟ್ ಒಂದು 600+ ಹುಡುಗಿರ್ ಆಡಿಷನ್ಸ್ ಮಾಡಿದ್ರು. ಸೊ ಅವರು ಮತ್ತೆ ಆಡಿಷನ್ ಮಾಡಿ ಸಾಕಾಗಿತ್ತು ಅಂತ ಅವ್ರ ಅಸೋಸಿಯೇಟ್ ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ನನ್ಗೆ ಒಂದು ಆಡಿಷನ್ ಕೊಟ್ಬಿಟ್ಟು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಇದನ್ನ ಮಾಡಿ ಅಂತ ವಿಡಿಯೋ ಮಾಡಿಬಿಟ್ಟು ಸರ್ಗೆ ತೋರಿಸಿದಾಗ ಸರ್ ಚೆನ್ನಾಗಿ ಮಾಡಿದಾಳೆ ಅಂತ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ಇನ್ನೊಂದು ರೌಂಡ್ ಆಡಿಷನ್ ಮಾಡಿದ್ರು. ಅಲ್ಲೇ ವಿತಿನ್ ಹಾಫ್ ಡೇ ಇಷ್ಟ ಆಗ್ಬಿಟ್ಟು ಅವ್ರು ನನ್ಗಿನ್ನೂ ಜ್ಞಾಪಕ ಇದೆ, ಅವ್ರಿಗೆ ಜ್ಞಾಪಕ ಇದೆಯಲ್ಲೋ ಗೊತ್ತಿಲ್ಲ, ನಮ್ಮ ಅಮ್ಮನ ಹತ್ರ ಬಂದು ಚೆನ್ನಾಗಿ ಟ್ರೈನ್ ಮಾಡಿದ್ದೀರಾ, ನಿಮ್ಮ ಮಗಳು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾಳೆ ಅಂತ ಅಂದ್ರು. ಅದಾಗಿ ಇಂಪಾರ್ಟೆಂಟ್ ಸೀನ್ದೆ ಅವ್ರ ಸ್ಕ್ರಿಪ್ಟ್. ಇವಾಗ ನಾನು ಪೂರ್ತಿ ಸಿನಿಮಾ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವೆರಡು ತುಂಬಾ ಇಂಪಾರ್ಟೆಂಟ್ ಇರೋ ಸೀನ್ಸ್ ನನಗೆ ಕೊಟ್ಟಿದ್ದು ಅಂತ. ಅದಾಗಿ ನೆಕ್ಸ್ಟ್ ಡೇಗೆ ನಾವು ಫೋಟೋ ಶೂಟ್ ಮಾಡಿದ್ವಿ. ಆಮೇಲೆ ಮುಹೂರ್ತಾಗಿ ಆಮೇಲೆ ಶೂಟಿಂಗ್. ಸೊ ಇವಾಗ ನಾನು ಒನ್ ಆ್ಯಂಡ್ ಆಲ್ ಯೋಚನೆ ಮಾಡ್ಬೇಕಂದ್ರೆ ಒಂದು ಸಿನಿಮಾ ಬಗ್ಗೆ ಫಸ್ಟ್ ಡೆಬ್ಯೂಗೆ ಇಷ್ಟು ಇಂಪಾರ್ಟೆಂಟ್ ಆಗಿರೋ ರೋಲ್ ನನಗೆ ಸಿಕ್ಕಿರೋದು. ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್. ಆಮೇಲೆ ಎಲ್ಲರೂ ಸಿನಿಮಾ ನೋಡಿದ್ದಾರೆ, ನಾನು ನೋಡಿಲ್ಲ, ಇವ್ರು ನೋಡಿದ್ದಾರೆ, ಸರ್ ಉಮಾಪತಿ ಸರ್ ಅವ್ರ ಫ್ಯಾಮಿಲಿ ನೋಡಿದ್ದಾರೆ, ಅನಿಲ್ ಸರ್ ಫ್ಯಾಮಿಲಿ ನೋಡಿದ್ದಾರೆ, ನಮ್ಮ ತಂದೆ ನೋಡಿದ್ದಾರೆ. ಸೊ ಅವ್ರು ರಿವ್ಯೂ ಕೊಟ್ಟಾದ್ಮೇಲೆ ಖುಷಿ ಆಯ್ತು ನನಗೆ. ಸಿನಿಮಾ ತುಂಬಾ ಚಂದ ಮೂಡ್ ಬಂದಿದೆ. ಎಲ್ಲರೂ ಜನವರಿ 26ಕ್ಕೆ ಮಿಸ್ ಮಾಡದೆ ಥಿಯೇಟ್ರಿಗೆ ನೋಡಿದ್ರೆ ನಮಗೆ ಅವ್ರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಮಲೈಕಾ ಬಗ್ಗೆ ಇವರೇ ಹೀರೋಯಿನ್ ಅಂತ ಗೊತ್ತಾಗಿದ್ಯಾ ಅವಾಗ? ಅವರೇ ನೋಡಿದ್ದು ಅಥವಾ ಫೋಟೋಸ್ ಮೊದಲೇ ನೋಡಿದ್ರಾ ಅಥವಾ ಸೆಟ್ ಅಲ್ಲೇ ಫಸ್ಟ್ ನೋಡಿದ್ದ ಹಿಂಗೆ ಅಂತ? ನಮ್ಗೆ ಅವರು ಒಂದ್ ಲೈನ್ ಅಲ್ಲಿ ಏನ್ ಹೇಳ್ತಾರೆ ಗೊತ್ತಾ, ನಾನು ರಿಮೋಟ್ ಚೇಂಜ್ ಮಾಡ್ತಿದ್ದೆ ಅವಾಗ ನೀವು ಹೀರೋಯಿನ್ ಆಗಿದ್ದು. 3 ವರ್ಷದ ಸತತ ಪ್ರಯತ್ನ ನಮ್ದು. ಶೂಟಿಂಗ್ಗೆ ಹೋಗ್ಬೇಕು ಇನ್ನೇನು ಎಲ್ಲ ಪ್ಲಾನ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೆ. ಆಮೇಲೆ ನೋಡಿದ್ರೆ ಹೀರೋಯಿನ್ ಫೈನಲ್ ಆಗಿಲ್ಲ. ನಾನು ಗಾಬರಿ ತಿರ್ಗಾ 6 ತಿಂಗಳು ಮುಂದಕ್ಕೆ ಹೋದ್ರೆ ಏನು ಮಾಡ್ಲಪ್ಪ ನಾನು, ಹೀರೋಯಿನ್ ಫೈನಲ್ ಆಗಿಲ್ಲ ಅನ್ಕೊಂಡು ಟಿವಿ ನೋಡ್ಕೊಂಡು ಕೂತಿದ್ದೆ. ಈ ಅವರು ಆ ಸೀರಿಯಲಲ್ಲಿ ಅವತ್ತು ಯಾವುದೋ ಒಂದು ಎಪಿಸೋಡಿಗೆ ಚಾನಲ್ ಚೇಂಜ್ ಮಾಡ್ತಿದ್ದೆ. ಅವಾಗ ಅಲ್ಲಿ ಸೀರಿಯಲ್ ಒಳಗಡೆ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಸರ್. ಅಲ್ಲಿ ಚೈಲ್ಡ್ ಥರ ಆಡ್ತಾ ಇದ್ರು ಇವರು. ಈಗ ಯಾರು ನಮ್ಮ ಪಿಕ್ಚರ್ಗೆ ಕರೆಕ್ಟ್ ಆಗಿದಾರಲ್ಲ ಅಂದ್ಬಿಟ್ಟು ಆಮೇಲೆ ನಾನು ಹೇಳಿದೆ, ನಾನೇ ಫಸ್ಟ್ ನೋಡಿದ್ದೆ. ಸೊ ಹಂಗಾಗಿ ಹೇಳಿದ್ನಲ್ಲ. ಬಟ್ ಹೇಳಿದ್ವಿ ಆಡಿಷನ್ ಎಲ್ಲ ಮಾಡಿ ಆಮೇಲೆ ನಮ್ಗೆ ಅರ್ಜೆಂಟಾಗಿ ಶೂಟಿಂಗ್ ಹೋಗ್ಬೇಕು, ನನ್ನ ಕಷ್ಟ, ನನಗೆ 3 ವರ್ಷದಿಂದ ಕಾಯ್ಕೊಂಡು ಕೂತಿದ್ದೆ ಯಾರೋ ಸಿಗ್ಲಿಗುರು ಅಂತ. ಬಟ್ ಆಮೇಲೆ ಸಿಕ್ಕಿದ್ರು. ಬಟ್ ಇಲ್ಲ, ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ನಾವೊಂದು ಕಥೆಯಲ್ಲೆಲ್ಲ ಮಾಡ್ಬೇಕಾದ್ರೆ ಒಂದು ತಲೆಯಲ್ಲಿ ಇರುತ್ತೆ ಗೊತ್ತಾ, ಇಲ್ಲ ಹೀರೋಯಿನ್ ಕ್ಯಾರೆಕ್ಟರಿಂಗ್ ಇದ್ರೆ ಹಿಂಗೆ ಮಾಡಿದ್ರೆ ಇದು ಸಖತ್ತಾಗಿ ಬರುತ್ತೆ ಅಂತ. ಅಷ್ಟೂ ನಮ್ಗಳಿಗೆ ಖುಷಿ ಇದೆ. ನಮ್ದು ಇಡೀ ಟೀಮ್ಗೆ ನಾವೇನು ಅನ್ಕೊಂಡಿದ್ವಿ ಹೀರೋಯಿನ್ ಕ್ಯಾರೆಕ್ಟರ್ ಹಂಗೆ ಮಾಡಿದ್ದಾರೆ. ನಿಮ್ಗೆ ಹೊಸಬ್ರು ಅಂತಲೂ ಫೀಲ್ ಆಗಲ್ಲ.